ಮೂರು ಮಕ್ಕಳ ತಾಯಿ ಸಂತು ಲೀಲಾ ಲವ್ ಸ್ಟೋರಿಗೆ ಒಂದು ಸಂಬಂಧಪಟ್ಟ ಹಾಗೆ ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರ ಇರುವಂಥದ್ದು, ಸುದ್ದಿ ಇರುವಂಥದ್ದು. ಲೀಲಾ ಪ್ರಿಯತಮ ಏನಿದ್ದಾನೆ ಸಂತು, ಆತನ ಮೇಲೆ ಹಲ್ಲೆ ಆಗಿದೆ. ಈಗ ಮೂರು ಮಕ್ಕಳ ತಾಯಿ ಲೀಲಾ ಸಂತು ಲವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲೀಲಾ ಪ್ರಿಯತಮ ಪ್ರಿಯಕರ ಸಂತೋಷ್ ಮೇಲೆ ಹಲ್ಲೆ ಆಗಿದೆ. ಲೀಲಾ ಗಂಡ ಮಂಜುನಾಥ್ನಿಂದ ಹಲ್ಲೆ ಆಗಿರುವಂಥದ್ದು. ಬಿಯರ್ ಬಾಟಲ್ನಿಂದ ಚುಚ್ಚಿ ಹಲ್ಲೆ ಮಾಡಿದ್ದಾನೆ ಮಂಜುನಾಥ್. ಸಂತು ಮುಖಕ್ಕೆ ಕಾರದ ಪುಡಿಯನ್ನು ಎರಚಿ ಹಲ್ಲೆ ಮಾಡಲಾಗಿದೆ. ಬಸವನಪುರದ ಸಂತು ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿರುವಂಥದ್ದು. ಬೆಂಗಳೂರಿನ ಹುಳಿಮಾವು ಬಳಿಯ ಬಸವನಪುರ ಆ ಒಂದು ಜಾಗದಲ್ಲಿ ಘಟನೆ ಆಗಿರುವಂಥದ್ದು. ಸಂತುವಿಗೆ ಗಂಭೀರ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೂರು ಮಕ್ಕಳ ತಾಯಿ ಲೀಲಾ ಮತ್ತು ಸಂತು ಲವ್ ಸ್ಟೋರಿ ಏನಿತ್ತು, ಲವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲೀಲಾ ಪ್ರಿಯತಮ ಸಂತೋಷ್ ಮೇಲೆ ಹಲ್ಲೆಯಾಗಿರುವಂಥದ್ದು. ಮಂಜುನಾಥ, ಲೀಲಾ, ಸಂತೋಷ ಇವರ ಒಂದು ಮೂವರ ಟ್ರಯಾಂಗಲ್ ಲವ್ ಸ್ಟೋರಿ ಏನಿತ್ತು, ಒಂದು ಕಹಾನಿ ಏನಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಬೆಳವಣಿಗೆ, ಮತ್ತೊಂದು ವಿಚಾರ. ಹಲ್ಲೆ ಆಗಿರುವಂಥದ್ದು ಸಂತೋಷ್ ಮೇಲೆ, ಮಂಜುನಾಥನೇ ಹಲ್ಲೆ ಮಾಡಿರುವಂಥದ್ದು. ಬಿಯರ್ ಬಾಟ್ನಲ್ಲಿಂದ ಚುಚ್ಚಿ ಹಲ್ಲೆ ಮಾಡಲಾಗಿದೆ. ಮಂಜುನಾಥ್ ಏನಿದ್ದಾನೆ, ಮಂಜುನಾಥ್ ಎನ್ನುವಂತಹ ವ್ಯಕ್ತಿ ಲೀಲಾ ಗಂಡ. ಆತ ಏನು ಇಷ್ಟು ದಿನ ಬೆಳವಣಿಗೆ ಆಗ್ತಾ ಇತ್ತು, ಅವರ ಸಂಸಾರದಲ್ಲಿ ಏನು ಕಲಹ ಆಗಿತ್ತು, ಏನು ಇಷ್ಟು ದಿನ ಮಾತುಕತೆ ನಡೀತಾ ಇತ್ತು, ಇಡೀ ಕರ್ನಾಟಕವೇ ಇವರ ಒಂದು ಸಂಬಂಧದ ಬಗ್ಗೆ, ಒಂದು ಲವ್ ಸ್ಟೋರಿಯ ಬಗ್ಗೆ ಕೇಳಿತ್ತು. ಆದರೆ ಈಗ ಈ ಒಂದು ಲವ್ ಸ್ಟೋರಿಯಲ್ಲಿ ಮತ್ತೊಂದು ಘಟನೆ ನಡೆದು ಹೋಗಿರುವಂಥದ್ದು. ಸಂತುವಿನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಬಿಯರ್ ಬಾಟಲ್ನ ತಗೊಂಡು ಚುಚ್ಚಿರುವಂಥದ್ದು, ಹಲ್ಲೆ ಮಾಡಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೀಲಾ ಪ್ರಿಯಕರ ಏನಿದ್ದಾನೆ, ಸಂತುಗೆ ಗಂಭೀರ ಗಾಯ ಆಗಿದೆ, ಆತನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಸವನಪುರದ ಸಂತು ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿರುವಂಥದ್ದು ಮಂಜುನಾಥ. ಮೂವರು ಕೂಡ ಏನಿದ್ದಾರೆ, ಈ ಮೂವರದು ಕೂಡ ಒಬ್ಬೊಬ್ರದ್ದು ಒಂದೊಂದು ಕತೆ ಇತ್ತು. ಹೇಳ್ತಾ ಇದ್ರು, ಲೀಲಾ ಹೇಳ್ತಾ ಇದ್ದು, ನನಗೆ ಮಂಜುನಾಥನ ಒಂದು ಕಾಟ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವ್ನು ನನ್ನ ಮೇಲೆ ಬರೀ ಅನುಮಾನ ಪಡ್ತಾನೆ, ಅದಕ್ಕೆ ನನಗೆ ಆತ ಬೇಡ, ನನಗೆ ಸಂತುನೇ ಬೇಕು, ನಾನು ಸಂತು ಜೊತೆನೇ ಇರ್ತೀನಿ ಅಂತ ಹೇಳಿ ಸಂತು ಜೊತೆ ಇರೋಕ್ಕೆ ಹೋಗಿತ್ತು. ಆದರೆ ಈಗ ಇದನ್ನೆಲ್ಲವನ್ನು ಕೇಳಿದ ಮಂಜುನಾಥ ಗೋಳಾಡ್ಕೊಂಡು ಅಳ್ತಾ ಇದ್ದ, ನನಗೆ ಲೀಲಾ ನೀನೇ ಬೇಕು, ನೀನೇ ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದ. ನಾವಿಬ್ರು ಚೆನ್ನಾಗಿರೋಣ ಬಾ ಅಂತ ಹೇಳ್ತಾ ಇದ್ದ. ಲೀಲಾನ ಕರ್ಕೊಂಡು ಹೋಗಿದ್ದ. ಆಗ ಕರ್ಕೊಂಡು ಹೋದ್ಮೇಲೆ ಮತ್ತೆ ಅಲ್ಲೇ ಮಾಡಿದ್ದ, ಹೊಡೆದಿದ್ದ ಲೀಲಾನ ಮನೆ ಕರ್ಕೊಂಡೋಗಿ. ಲೀಲಾ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ಲು. ಇಷ್ಟೆಲ್ಲ ಆಗಿತ್ತು. ಆದರೆ ಈಗ ಇದೆಲ್ಲದರ ನಡುವೆ ಈಗ ಸಂತೋಷನ ಮೇಲೆ ಹಲ್ಲೆ ಆಗಿರುವಂಥದ್ದು. ಬಿಯರ್ ಬಾಟಲಿಂದ ಚುಚ್ಚಿ ಹಲ್ಲೆ ಮಾಡಿದ್ದಾನೆ ಮಂಜುನಾಥ. ಆತನ ಕೋಪ ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದಕ್ಕೆ ಈ ಒಂದು ಹಲ್ಲೆ ಸಾಕ್ಷಿ. ಈ ಒಂದು ಘಟನೆಯಲ್ಲಿ ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ಸಂಸಾರ ಯಾವ ಲೆಕ್ಕಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಒಂದು ಸಂಸಾರ ಏನಿದೆ, ಇವರ ಸಂಸಾರದ ಗಲಾಟೆ ಬೀದಿ ರಂಪ ರಾಮಾಯಣ ಆಗಿತ್ತು, ಈಗಲೂ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹಲ್ಲೆ ಆಗಿದೆ. ಸಂತುವಿಗೆ ಗಂಭೀರ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಮಂಜು ಮತ್ತು ಲೀಲಾವತಿ ಏನಿದ್ದಾರೆ, ಇವ್ರಿಗೆ 3 ಜನ ಮಕ್ಕಳಿದ್ರು. ಆ ಮಕ್ಕಳು ಇದ್ದಾರೆ, ಆ ಸಂಸಾರನೂ ಇದೆ. ಅನೇಕ ವರ್ಷಗಳಿಂದ ಇವರು ಸಂಸಾರ ಮಾಡ್ತಾ ಇದ್ರು. ಇವರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಈ ಪ್ರೀತಿಯ ಒಂದು ಸಂಸಾರದಲ್ಲಿ ಒಂದು ಬಿರುಕು ಮೂಡಿತ್ತು. ಇವರಿಬ್ಬರ ಮಧ್ಯೆ ಸಂತೋಷ ಬಂದಿದ್ದ. ಆ ಸಂತೋಷದಿಂದ ಅವರ ಇಡೀ ಜೀವನದಲ್ಲಿ ಸಂತೋಷವೇ ಇಲ್ದಂಗೆ ಆಗಿದೆ. ಈಗ ಸಂತೋಷವನ್ನು ಹುಡುಕಿಕೊಂಡು ಹೋದ ಲೀಲಾಗೂ ಕೂಡ ಈಗ ನೆಮ್ಮದಿ ಇಲ್ಲ, ಸಂತೋಷನಿಗೂ ಕೂಡ ಈಗ ನೆಮ್ಮದಿ ಇಲ್ಲ, ಮಂಜುನಾಥನಿಗೂ ಕೂಡ ನೆಮ್ಮದಿ ಇಲ್ಲ. ಈ ಮೂವರಿಗೂ ಕೂಡ ಖುಷಿನೇ ಇಲ್ಲ. ಇವರ ಒಂದು ಜೀವನದಲ್ಲಿ ಏನು ಇಷ್ಟು ದಿನ ಆಯಿತು, ಇವರ ಒಂದು ಅನೇಕ ದಿನಗಳಿಂದ ಈ ಒಂದು ಗಲಾಟೆ ಎಲ್ಲ ನಡೀತಾ ಇತ್ತು, ಅದರ ಬೆಳಕಿಗೆ ಬಂದಿರಲಿಲ್ಲ. ಆದರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ಹೋಗಿ ಈ ಒಂದು ಘಟನೆ ಬೆಳಕಿಗೆ ಬಂತು. ಮಂಜುನಾಥ ಗೋಳಾಡ್ಕೊಂಡು ಅಳ್ತಾ ಇದ್ದ, ಫೋಟೋ ಹಿಡ್ಕೊಂಡು. ಲೀಲಾ ಹೋಗ್ಬಿಟ್ಲು, ನನ್ನ ಬಿಟ್ಟು ಬಾ, ಎಲ್ಲೇ ಹೋಗ್ಬೇಡ ಅಂತ ಕೇಳ್ಕೊತಾ ಇದ್ದ. ಎಲ್ಲರೂ ಕೂಡ ಆಡ್ಕೊಳ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು, ಏನಪ್ಪ ಇವ್ರದ್ದು ಕತೆ ಹಿಂಗೆ ಅಂತ. ಆದರೆ ಈ ಘಟನೆ ಗಂಭೀರ ಆಗ್ತಾ ಹೋಗ್ತಾ ಇದೆ. ಒಂದು ಹೆಣ್ಣುಗಾಗಿ ಇಬ್ಬರು ಕೂಡ ಹೊಡೆದಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿದೆ, ಕೊಲೆ ಮಾಡೋ ಲೆಕ್ಕಕ್ಕೆ ಹಲ್ಲೆ ಮಾಡಿದ್ದಾನೆ ಅಂತಂದ್ರೆ ಬಿಯರ್ ಬಾಟ್ಲ್ ಚುಚ್ಚಿಕೊಂಡು ಇದು ಬೇರೆ ಥರನೇ ಹೋಗ್ತಾ ಇದೆ ಆಯಾಮ. ಇನ್ನು ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಆದರೆ ಈಗ ಅಲ್ಲೇ ತನಕ ಬಂದು ನಿಂತಿದೆ. ಇನ್ನು ಏನೇನಾಗುತ್ತೋ. ಸಂತೋಷ್ನನ್ನು ಈಗ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸಂತೋಷ್ ಮನೆ ಏನಿದೆ, ಸಂತೋಷ್ ಮನೆಗೆ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು ಮಂಜುನಾಥ. ಬಸವನಪುರದ ಒಂದು ಮನೆ ಏನಿದೆ,
ಸಂತೋಷ್ ಮನೆ. ಅಲ್ಲಿಗೆ ಹೋಗಿ ಬೇರ್ ಬಾಟ್ಲಿ ತಗೊಂಡು ಹಲ್ಲೆ ಮಾಡಿ ಚುಚ್ಚಿದಾನೆ. ಇವರ ಮೂವರ ಒಂದು ಸ್ಟೋರಿ ಮಾತ್ರ ಇನ್ನೂ ಕೂಡ ಬಗೆಹರಿತಾ ಇಲ್ಲ ಇವ್ರದ್ದು ಕತೆ. ನನಗೆ ನೀನು ಬೇಕು ಮಂಜುನಾಥ, ನನಗೆ ಲೀಲಾ ಬೇಕು ಅಂತಾನೆ. ಲೀಲಾ ನೋಡಿದ್ರೆ ಮಂಜುನಾಥ ಬೇಡ ಅಂತಾಳೆ. ನನಗೆ ಸಂತೋಷನೇ ಬೇಕು ಅಂತಾಳೆ. ಆದರೆ ಇವನು ಬಿಡೋಕ್ಕೆ ತಯಾರಿಲ್ಲ, ಅವರು ಬರೋಕ್ಕೆ ತಯಾರಿಲ್ಲ. ನಾನು ಬರಲ್ಲ, ನಾನು ಬಿಡಲ್ಲ, ನಾನು ಬರಲ್ಲ, ನಾನು ಬಿಡಲ್ಲ. ಹಿಂಗೆ ಆಗ್ತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ. ಏನಾದರೂ ಇದ್ದರೆ ಕೂತ್ಕೋಬೇಕು, ಕಾಂಪ್ರಮೈಸ್ ಮಾಡಿ ಮಾತಾಡ್ಕೊಂಡು ಮಾಡಬೇಕು. ಆದರೆ ಇದು ಅಲ್ಲಿ ಆ ಲೆವೆಲಲ್ಲಿ ಇರೋವಂಥದ್ದಲ್ಲ, ಅದನ್ನು ಮೀರಿ ಹೋಗ್ಬಿಟ್ಟಿದೆ ಇದು. ಇವರ ಮೂವರದು ಒಂದೊಂದು ಕತೆ ಒಬ್ಬೊಬ್ಬರದು. ಸಂತೋಷನಿಗೆ ಇಬ್ಬರ ನಡುವೆ ಅದೇನು ಅಂತಾರಲ್ಲ, ಅವರಿಗೆ ಅಲ್ಲೇ ಆಗಿರುವಂಥದ್ದು. ಇವ್ರ ಮಧ್ಯೆ ಬಂದದ್ದು ಸಂತೋಷನ ಮೇಲೆ ಅಲ್ಲೇ ಮಾಡಿದ. ಮಂಜುನಾಥನ ಕೋಪ ಅತಿರೇಕಕ್ಕೆ ಏರಿದೆ. ಈಗ ನಾನು ಬಿಡಲ್ಲ, ನನ್ನ ಹೆಂಡ್ತಿನ ನೀನು ಕಸ್ಕೊಂಡಿದ್ದೀಯಾ ಅಂದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನನಗೆ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಳ್ಳಲ್ಲ ನಾನು ನನ್ನ ಲೀಲಾನ ಅಂತ ಹೇಳ್ತಾ ಇದ್ದ ಕೆಲವೊಂದು ವಿಡಿಯೋದಲ್ಲಿ, ಆಡಿಯೋದಲ್ಲಿ. ಯಾವತ್ತಿದ್ರೂ ಲೀಲಾ ನನ್ನ ಫ್ಲೇವರು, ಲೀಲಾ ನನ್ನ ಫ್ಲೇವರು, ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಒಂದು ಆಡಿಯೋದಲ್ಲಿ ಹೇಳ್ತಾ ಇದ್ದ ಮಂಜುನಾಥ. ಗಳೋ ಅಂತ ಹೇಳ್ತಾ ಇದ್ದ. ಆದರೆ ನೀವು ನೋಡ್ತಾ ಇರ್ಬೋದು, ಸಂತೋಷನ ಮೇಲೆ ಹಲ್ಲೆ ಆಗಿದೆ, ಸ್ಟೇಜ್ಗಳು ಕಾಣಿಸ್ತಾ ಇರ್ಬೋದು. ಸಂತೋಷು ಬಿಯರ್ ಬಾಟ್ಲಿಂದ ಚುಚ್ಚಿ ಹಲ್ಲೆ ಮಾಡಿರುವಂಥದ್ದು. ಈಗ ಆಸ್ಪತ್ರೆಯಲ್ಲಿದ್ದಾನೆ ಸಂತೋಷ, ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾನೆ. ಗಂಭೀರ ಆದ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಗಂಭೀರ ಗಾಯ ಅನ್ನೋವಂಥದ್ದು ಹೇಳ್ತಾರೆ. ಅಂದರೆ ಡಾಕ್ಟ್ರು ಆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಒಂದು ಫುಟೇಜ್ಗಳು ಕೂಡ ನಮಗೆ ಲಭ್ಯ ಆಗಿದೆ. ಕೈ ಆತನಿಗೆ ಸ್ವಲ್ಪ ಅಲ್ಗಾಡ್ಸೋಕ್ಕೂ ಆಗ್ತಾ ಇಲ್ಲ, ಆ ರೀತಿಗೆ ಒಂದು ಗಾಯ ಆಗಿರುವಂಥದ್ದು. ಮಂಜುನಾಥನ ಕೋಪ ಅತಿರೇಕಕ್ಕೆ ಏರಿದೆ. ಕೋಪದ ಕೈಗೆ ಏನು ಅಂದರೆ, ನಾವೇನು ಕೋಪದಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗಿದಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ಘಟನೆ. ಕೋಪ ಅನ್ನೋಂಥದ್ದು ಮನುಷ್ಯನಿಗೆ ಏನು ಬೇಕಾದರೂ ಮಾಡಿಸುತ್ತೆ. ಮತ್ತು ಹೆಣ್ಣು ಹೊನ್ನು ಮಣ್ಣು ಈ ಒಂದು ವಿಚಾರದಲ್ಲಿ ಜನ ಯಾವ ಮಟ್ಟಕ್ಕಾದರೂ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಕೂಡ ಉದಾಹರಣೆ. ಈಗ ಸದ್ಯಕ್ಕೆ ಮಂಜುನಾಥ ಇಷ್ಟರ ಮಟ್ಟಿಗೆ ಈಗ ಹೋಗಿದ್ದಾನೆ. ಖಾರದ ಪುಡಿ ಎರಚಿ ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದ. ಯಾವ ರೀತಿ ನಾನು ಅಲ್ಲೇ ಮಾಡ್ಬೇಕು, ಏನು ಮಾಡ್ಬೇಕು, ಖಾರದ ಪುಡಿ ತಗೊಂಡೋಗಿ ಖಾರದ ಪುಡಿಯನ್ನು ಮುಖಕ್ಕೆ ಹಾಕಿ ಸಂತು ಮೇಲೆ ಹಲ್ಲೆ ಮಾಡಿದ್ದಾನೆ. ಬಸವನಪುರ ಏನಿದೆ, ಆತನ ಮನೆ ಇದೆ, ಸಂತು ಮನೆ, ಬೆಂಗಳೂರಿನ ಹುಳಿಮಾವು ಬಳಿ ಇರುವಂಥದ್ದು ಬಸವನಪುರ. ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು. ಗಂಭೀರವಾದ ಗಾಯಗಳು ಆಗಿ ಸಂತೋಷಿಗ ಆಸ್ಪತ್ರೆಯಲ್ಲಿ ಇದ್ದಾನೆ. ಆದರೆ ಮಂಜುನಾಥ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಆತ ಪತ್ತೆ ಇಲ್ಲ. ಹಲ್ಲೆ ಮಾಡಿ ಎಲ್ಲಿಗೋ ಹೋಗಿದ್ದಾನೆ ಅಂತ ಅನ್ಸುತ್ತೆ. ತಲೆಮರೆಸ್ಕೊಂಡಿದ್ದಾನೋ ಬಚ್ಚಿಟ್ಕೊಂಡಿದ್ದಾನೋ ಗೊತ್ತಿಲ್ಲ. ಆದರೆ ಮಂಜುನಾಥ, ಲೀಲಾ, ಸಂತೋಷ ಈ ಮೂವರ ಒಂದು ಜೀವನ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಇರುವಂಥದ್ದು. ಮೂವರ ಜೀವನ ಎತ್ತಕ್ಕೆ ಸಾಗ್ತಾ ಇದೆ ಗೊತ್ತಿಲ್ಲ. ಮೂವರ ಜೀವನದಲ್ಲಿ ಕೂಡ ಈಗ ಖುಷಿ ಇಲ್ಲ, ಸಂತೋಷ ಇಲ್ಲ. ಆದರೆ ಸಂತೋಷನಿಗೆ ಮಾತ್ರ ಹಲ್ಲೆ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.